ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಶತ್ರುವನ್ನು ಗೆಲ್ಲಲು ನಿಮಗೆ ನಿರಂತರ ಪ್ರಾರ್ಥನೆ ಬೇಕು. ಫಿಲಿಪ್ಪಿಯದವರಿಗೆ 4:6 ಬರೆದಿದೆ, ಯಾವುದಕ್ಕೂ ಚಿಂತೆ ಮಾಡಬೇಡಿ. ಯಾರಾದರೂ ಯಾವುದಕ್ಕೂ ಚಿಂತಿಸದೇ ಇರಬಹುದೇ? ವಿಶೇಷವಾಗಿ ನಾವು ವಿನಾಶಕಾರಿ ಪರೀಕ್ಷೆಗಳನ್ನು ಅನುಭವಿಸಿದಾಗ ನಮ್ಮನ್ನು ಆವರಿಸುವ ಆತಂಕಕಾರಿ ಆಲೋಚನೆಗಳನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ ಎಂದು ದೇವರಿಗೆ ತಿಳಿದಿದೆ. ಆದರೆ ದೇವರನ್ನು ನಂಬಿ ಪ್ರಾರ್ಥಿಸಿದಾಗ ನಮಗೆ ಶಾಂತಿ ಸಿಗುತ್ತದೆ. ಈ ಗ್ರಂಥವನ್ನು ನಾವು ಸಂಪೂರ್ಣವಾಗಿ ಓದೋಣ. ಫಿಲಿಪ್ಪಿಯದವರಿಗೆ 4:6-7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು. ನಾವು ಯಾವುದಕ್ಕೂ ಚಿಂತಿಸಬಾರದು ಎಂಬುದೇ ಮುಖ್ಯ ವಿಷಯ. ಏಕೆಂದರೆ ಎಲ್ಲದರಲ್ಲೂ ಪ್ರತಿಯೊಂದು ಕಷ್ಟಕರ ಸನ್ನಿವೇಶದಲ್ಲೂ ನಾವು ಪ್ರಾರ್ಥನೆಗಳಿಂದ ಈ ವಿಶ್ವದ ದೇವರನ್ನು ಒಳಗೊಳ್ಳುತ್ತಿದ್ದೇವೆ. ಹೊರೆಯನ್ನು ನಾವೇ ಹೊರುವ ಬದಲು ಅದನ್ನು ತಕ್ಷಣವೇ ದೇವರಿಗೆ ನಾವು ಅರ್ಪಿಸಬೇಕು. 1 ಪೇತ್ರನು 5:7 ನಾವು ಓದುತ್ತೇವೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಾವು ಚಿಂತಿಸದೆ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಲು ಆರಿಸಿಕೊಂಡಾಗ ಮಾನವ ತಿಳುವಳಿಕೆಯನ್ನು ಮೀರಿದ ಆಳವಾದ ಶಾಂತಿಯನ್ನು ನಾವು ಅನುಭವಿಸುತ್ತೇವೆ. ನಮಗೆ ಈ ದೇವರ ಶಾಂತಿ ಇದ್ದಾಗ ದೇವರು ನಮಗೋಸ್ಕರ ಕೆಲಸ ಮಾಡುತ್ತಾನೆ. 1 ಪೇತ್ರನು 5:6 ಬರೆದಿದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡಾಗ ನಮ್ಮ ಎಲ್ಲ ಚಿಂತೆಗಳನ್ನು ಆತನ ಮೇಲೆ ಹಾಕಬೇಕು ಮತ್ತು ದೈವಿಕ ಶಾಂತಿಯನ್ನು ನಾವು ಅನುಭವಿಸಬೇಕು. ಲೂಕನ ಸುವಾರ್ತೆಯ 18ನೇ ಅಧ್ಯಾಯದಲ್ಲಿ ಯೇಸು ವಿಧವೆ ಮತ್ತು ಅನ್ಯಾಯದ ನ್ಯಾಯಾಧೀಶನ ದೃಷ್ಟಾಂತವನ್ನು ಹೇಳುತ್ತಾನೆ. ವಿಧವೆ ನ್ಯಾಯಾಧೀಶನ ಬಳಿಗೆ ಬಂದು ಅದೇ ವಿನಂತಿಯನ್ನು ಮತ್ತೆ ಮತ್ತೆ ಮನ್ನಿಸುತ್ತಾಳೆ. ಅವಳ ಕಿರಿಕಿರಿಯಿಂದ ಅವನು ಕೊನೆಗೂ ಅವಳ ವಿನಂತಿಯನ್ನು ಪೂರೈಸಿದನು. ಜೀಸಸ್ ಈ ದೃಷ್ಟಾಂತವನ್ನು ಹೀಗೆ ಹೇಳುವುದರೊಂದಿಗೆ ಮುಕ್ತಾಯಗೊಳಿಸುತ್ತಾನೆ. ಲೂಕ 11:6-7. ಈ ಅನ್ಯಾಯಗಾರನಾದ ನ್ಯಾಯಾಧಿಪತಿಯು ಅಂದುಕೊಂಡದನ್ನು ಕೇಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಾಗ ಆತನು ಅವರ ವಿಷಯದಲ್ಲಿ ಬಹಳವಾಗಿ ತಡೆ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೋ? ಆತನು ಅವರಿಗೆ ಬೇಗನೆ ನ್ಯಾಯ ತೀರಿಸುವನೆಂದು ನಾನು ನಿಮಗೆ ಹೇಳುತ್ತೇನೆ. ಅನ್ಯಾಯ ನ್ಯಾಯಾಧೀಶರು ಹೇಳುವುದನ್ನು ಕೇಳಿ ಎಂದು ಯೇಸುದೇವರು ಹೇಳಿದರು. ಅವರೇನು ಹೇಳುತ್ತಾರೆ? ಈ ನ್ಯಾಯಾಧೀಶರು ಏನು ಹೇಳುತ್ತಾರೆ ಎಂದು ಲೂಕ 11:4-5 ಬರೆಯಲಾಗಿದೆ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಂದಿಗೆ ಅಂದುಕೊಂಡನು. ಈ ದೃಷ್ಟಾಂತದಲ್ಲಿ ಯೇಸುದೇವರ ಪಾತ್ರವನ್ನು ನ್ಯಾಯಾಧೀಶನ ವಿರುದ್ಧ ಹೋಲಿಸಲಾಗಿದೆ. ದೇವರು ಅನ್ಯಾಯಿ ಅಥವಾ ನಮ್ಮ ಕಿರಿಕಿರಿಯ ಮೂಲಕ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಾನೆ ಎಂದು ಹೇಳುವುದು ಈ ದೃಷ್ಟಾಂತದ ಉದ್ದೇಶವಲ್ಲ. ಆದರೆ ಆಗಾಗ್ಗೆ ಈ ನೀತಿಕತೆಯನ್ನು ಆಧರಿಸಿ ವಿಶ್ವಾಸಿಗಳು ಭಾವಿಸುತ್ತಾರೆ, ದೇವರನ್ನು ಅನೇಕ ಪ್ರಾರ್ಥನೆಗಳ ಮೂಲಕ ತೊಂದರೆಗೊಳಿಸುವುದರಿಂದ ಆತನು ನಮ್ಮ ಆಶೀರ್ವಾದಗಳನ್ನು ನೀಡುತ್ತಾನೆ. ಅದಲ್ಲ ಈ ನೀತಿಕತೆಯ ಉದ್ದೇಶ. ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಹೃದಯ ಕಳೆದುಕೊಳ್ಳುವುದೊಂದಿಗೆ ಹೋರಾಡುತ್ತೇವೆ. ದೇವರು ನ್ಯಾಯಯುತವಾಗಿ ವರ್ತಿಸುವುದಿಲ್ಲ, ಅಥವಾ ಅವನು ನಮ್ಮನ್ನು ಪ್ರೀತಿಸುವುದಿಲ್ಲ, ಅಥವಾ ಅವನು ಬೇಗನೆ ಉತ್ತರಿಸುವುದಿಲ್ಲ ಎಂದು ನಾವು ಭಾವಿಸುತ್ತೇವೆ. 1 ಯೋಹಾನ 5:14-15 ನಾವು ಓದುತ್ತೇವೆ, ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಹೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಆಶಿಸಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಿಮಗೆ ತಿಳಿದಿದೆ. ನಾವು ದೇವರ ಚಿತ್ತ ಪ್ರಕಾರ ಏನು ಬೇಡಿಕೊಂಡರೂ ನಮಗೆ ಅದು ಸಿಗುತ್ತದೆ. ಆದರೆ ದೇವರ ಟೈಮಲ್ಲಿ, ನಾವು ದೇವರ ಟೈಮ್ಗೋಸ್ಕರ ನಾವು ಕಾಯ್ತಾ ಇರಬೇಕು. ಈ ದೃಷ್ಟಾಂತದಲ್ಲಿ 3 ಪಕ್ಷಗಳಿವೆ: ನ್ಯಾಯಾಧೀಶರು, ವಿಧವೆ ಮತ್ತು ಎದುರಾಳಿ. ನ್ಯಾಯಾಧೀಶರು ನಕಾರಾತ್ಮಕ ಅರ್ಥದಲ್ಲಿ
ದೇವರನ್ನು ಪ್ರತಿನಿಧಿಸುತ್ತಾರೆ. ವಿಧವೆಯು ಚರ್ಚ್ ಅಥವಾ ವೈಯಕ್ತಿಕ ವಿಶ್ವಾಸಿಗಳನ್ನು ಪ್ರತಿನಿಧಿಸುತ್ತದೆ ಮತ್ತು ಎದುರಾಳಿಯು ಸೇಟನನ್ನು ಪ್ರತಿನಿಧಿಸುತ್ತದೆ. ನಾವು ದೇವರ ಮುಂದೆ ಅಳುತ್ತಿರುವುದರಿಂದ ನಮ್ಮ ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವನು ಎಂದು ಅನೇಕ ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವನು ಈ ದೃಷ್ಟಾಂತದಲ್ಲಿ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನು ನಿರ್ಲಕ್ಷಿಸುತ್ತಾರೆ, ಅದು ಎದುರಾಳಿ. ಈ ದೃಷ್ಟಾಂತದಿಂದ ವಿಶ್ವಾಸಿಗಳು ಏನು ತಿಳ್ಕೊಳ್ಳುತ್ತಾರೆ? ನಾವು ತುಂಬಾ ಪ್ರಾರ್ಥನೆ ಮಾಡಿದರೆ ದೇವರು ಕೊಟ್ಟೇ ಕೊಡುತ್ತಾರೆ, ಬಿಡದೆ ನಾವು ಹತ್ತು ಪ್ರಾರ್ಥನೆ ಮಾಡಬೇಕು. ಆದರೆ ಇಲ್ಲಿ ಅತ್ಯಂತ ಮುಖ್ಯವಾದ ವ್ಯಕ್ತಿಯನ್ನು ಅವರು ನಿರ್ಲಕ್ಷಿಸುತ್ತಾರೆ, ಅದು ಎದುರಾಳಿ. ಇಲ್ಲಿ ನಾವು ತಪ್ಪಿಸಿಕೊಳ್ಳಬಾರದ ಮುಖ್ಯ ವಿಷಯ, ಎದುರಾಳಿ ಇಲ್ಲದೆ ವಿಧವೆ ನ್ಯಾಯಾಧೀಶರ ಮುಂದೆ ಅಳುವ ಅಗತ್ಯವಿಲ್ಲ, ಅಲ್ಲವೇ? ಅವಳಿಗೆ ಎದುರಾಳಿ ಇತ್ತು, ಅವಳಿಗೆ ಬೇಕಾದದೆಲ್ಲ ಎದುರಾಳಿ ತಡೆ ಮಾಡಿದನು. ಅದಕ್ಕೆ ನ್ಯಾಯಾಧೀಶನ ಮುಂದೆ ಅವಳು ಹೋಗಿ ಬೇಡಿಕೊಂಡಳು. ಆದ್ದರಿಂದ ಈ ದೃಷ್ಟಾಂತದಲ್ಲಿ ಎದುರಾಳಿ ಅತ್ಯಂತ ನಿರ್ಣಾಯಕ ವ್ಯಕ್ತಿ ನಮ್ಮ ಜೀವನದಲ್ಲೂ. ಯಾರದು? ಪಿಶಾಚಿ, ಸೇಟನನು. ಯೋಹಾನ 14:30 ಯೇಸುದೇವರು ಹೇಳಿದ್ರು, ಸೇಟನನು ಇಹಲೋಕದ ಅಧಿಪತಿ. ಮತ್ತು ಮೊದಲನೇ ಯೋಹಾನ 5:19 ಬರೆದಿದೆ, ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿತ್ತಿದೆ. ಸೇಟನನು ತನಗೆ ಸೇರಿದ ಯಾವುದನ್ನಾದರೂ ಆಳಬಹುದು. ಅವನಿಗೆ ಸೇರಿದದೇನು? ನಮ್ಮ ಪಾಪಗಳು, ಅಧರ್ಮ, ಹೆಮ್ಮೆ, ಬಂಡಾಯ, ಭ್ರಷ್ಟಾಚಾರ, ದೇವರಿಗೆ ಅವಿಧೇಯತೆ, ಇವೆಲ್ಲವುಗಳ ಮೂಲಕ ಸೇಟನನಿಗೆ ನಾವು ದೇವರ ಮಕ್ಕಳಾದ ನಂತರವೂ ನಮ್ಮ ಜೀವನದ ಅಧಿಕಾರವನ್ನು ನಾವು ನೀಡುತ್ತೇವೆ. ನಮ್ಮನ್ನು ಈ ವಿಧವೆಗೆ ಹೋಲಿಸಲಾಗಿದೆ. ಇವಳು ಅಸಹಾಯಕಳು, ಅವಳಿಗೆ ಗಂಡ ಇಲ್ಲ. ಅದೇ ರೀತಿಯಲ್ಲಿ ನಾವು ನಮ್ಮ ಪಾಪ ಮತ್ತು ಸೇಟನನಿಂದಾಗಿ ಅಸಹಾಯಕರಾಗಿದ್ದೇವೆ. ದೇವರಿಲ್ಲದೆ ನಾವು ಅಸಹಾಯಕರು, ನಮಗೆ ಎದುರಾಳಿ ಇದೆ. ದೇವರಿಲ್ಲದೆ ನಾವು ಅಸಹಾಯಕರು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಶತ್ರುಗಳ ದಾಳಿಯನ್ನು ಗೆಲ್ಲಲು ನಾವು ದೇವರ ಸಹಾಯವನ್ನು ಅವಲಂಬಿಸುತ್ತಲೇ ಇರಬೇಕು. ನಮ್ಮ ಪಾಪಗಳ ಮೂಲಕ ಸೇಟನನ್ನು ನಾವು ದೇವರಿಂದ ಪಡೆಯಬೇಕಾದದನ್ನು ಪಡೆಯುವುದು ತಡೆ ಮಾಡಬಹುದು. ಅವನು ನಮ್ಮನ್ನು ಪಾಪ ಮಾಡಿಸಲು ಸಾಧ್ಯವಿಲ್ಲ, ಆದರೆ ಅವನು ನಮ್ಮನ್ನು ಪಾಪಕ್ಕೆ ಪ್ರಚೋದಿಸಬಲ್ಲನು. ಯಾಕೋಬನು 1:13-14. ನಮ್ಮ ಸ್ವಯಂ ನಿಯಂತ್ರಣದ ಕೊರತೆ ಮತ್ತು ದೇವರ ಭಯದ ಕೊರತೆಯಿಂದಾಗಿ ನಾವು ಪಾಪ ಮಾಡುತ್ತಲೇ ಇರ್ತೇವೆ. ನಮ್ಮನ್ನು ಪಾಪ ಮಾಡಿಸುವುದಕ್ಕೆ ಸೇಟನಿಗೆ ಅಧಿಕಾರ ಇಲ್ಲ, ಆದರೆ ನಮ್ಮನ್ನು ಪಾಪಕ್ಕೆ ಪ್ರಚೋದಿಸಬಹುದು. ಈಸ್ ಎ ಟೆಂಪ್ಟ್ ಮಾಡಬಹುದು. ಅದು ನಮಗೆ ಸೆಲ್ಫ್ ಕಂಟ್ರೋಲಿನ ಕೊರತೆಯಿಂದಾಗಿ ಮತ್ತು ದೇವರ ಭಯದ ಕೊರತೆಯಿಂದಾಗಿ ನಾವು ಹಾಗೆ ಬಿದ್ದು ಪಾಪದಲ್ಲಿ ನಾವು ಬೀಳುತ್ತೇವೆ. ಎಫೆಸದವರಿಗೆ 2:3 ಬರೆದಿದೆ, ನಾವೆಲ್ಲರೂ ಪೂರ್ವ ಕಾಲದಲ್ಲಿ ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪದ ಮಕ್ಕಳಾಗಿದ್ದೆವು. ಯಾರು? ವಿಶ್ವಾಸಿಗಳು. ಯಾವಾಗ? ನಾವು ದೇವರ ಕಡೆ ಬರಕ್ಕೆ ಮುಂಚೆ. ಕಾರಣ ಏನು? ಪಾಪಗಳು. ನಮ್ಮ ಪಾಪಗಳಿಂದ ನಾವು ದೇವರ ಕೋಪದ ಮಕ್ಕಳಾಗಿದ್ದೇವೆ. ಈಗಲೂ ಸಹ ನಾವು ದೇವರ ಮಕ್ಕಳು, ಆದರೆ ನಮ್ಮ ಪಾಪಗಳಲ್ಲಿ ನಾವು ಮುಂದುವರಿದರೆ ನಾವು ಕ್ರೋಧದ ಮಕ್ಕಳಾಗಿಯೇ ಉಳಿಯುತ್ತೇವೆ. ಸೇಟನನಿಗೆ ಅದು ತಿಳಿದಿದೆ, ಆದರೆ ವಿಶ್ವಾಸಿಗಳಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಏನಾಗುತ್ತದೆ? ಅವನಿಗೆ ಏನು ಮಾಡಕ್ಕಾಗಲ್ಲ, ಆದರೆ ದೇವರ ತತ್ವದ ಪ್ರಕಾರ ನಮಗೆ ಎಲ್ಲ ನಡೆಸುವುದಕ್ಕೆ ಅವನಿಗೆ ಆಗುತ್ತದೆ. ನಾವು ದೇವರ ಕಡೆ ಇಲ್ಲದಿದ್ದರೆ, ಅಲ್ಲ ಅಂದರೆ ದೇವರ ಕಡೆ ಇರುವುದು ನೀತಿಯಲ್ಲಿ. ನೀತಿಯಲ್ಲಿ ದೇವರ ಕಡೆ ಇಲ್ಲದಿದ್ದರೆ ನಮಗೆ ಪನಿಷ್ಮೆಂಟ್ ತರಿಸಬಹುದು. ಅವನೆಲ್ಲ ಮಾಡುವುದು ಅದು ದೇವರ ತತ್ವ. ಹಲ್ಲೆಲೂಯ. ನಾವು ತೀರ ಅಗತ್ಯವಾಗಿರುವಾಗ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಏಕೆ ಉತ್ತರಿಸಲು ಸಾಧ್ಯವಿಲ್ಲ ಎಂದು ನಾವು ಹಲವು ಬಾರಿ ಯೋಚಿಸಬಹುದು, ಅಲ್ಲವೇ? ನಮಗೆ ತುಂಬಾ ಅಗತ್ಯವಾಗಿದೆ, ಯಾಕೆ ದೇವರು ಕೊಡಕ್ಕಾಗಲ್ಲ?
ದೇವರ ಮಕ್ಕಳೆಲ್ಲ ನಾವು ನಿರಂತರವಾಗಿ ಚರ್ಚ್ಗೆ ಹೋಗುತ್ತೇವೆ. ನಾವು ದೇವರ ಮಕ್ಕಳು. ದೇವರು ನಮ್ಮ ಮೇಲೆ ಏಕೆ ಕರುಣೆ ತೋರಿಸುವುದಿಲ್ಲ ಎಂದು ನಾವು ಹಲವು ಬಾರಿ ಯೋಚಿಸುತ್ತೇವೆ, ಅಲ್ಲವೇ? ಇಲ್ಲ, ನೀವು ಯೋಚಿಸುವುದಿಲ್ಲ. ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರಿಸುವುದಿಲ್ಲ? ದೇವರು ಕರುಣಾಮಯಿ. ನನ್ನ ಪಾಪಗಳೆಲ್ಲ ಕ್ಷಮಿಸಿ ದೇವರು ನಮಗೆ ಉತ್ತರ ಕೊಡಬೇಕು. ನಾನು ಚರ್ಚ್ಗೆ ನಿರಂತರವಾಗಿ ನಿಯಮಿತವಾಗಿ ಹೋಗ್ತಾ ಇದ್ದೀನಿ, ಬೈಬಲ್ ಓದ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಆದರೂ ನನಗೂ ಇದು ಅಗತ್ಯ. ಇದಿಲ್ಲದೆ ನನಗೆ ಜೀವನ ಮಾಡೋಕ್ಕಾಗಲ್ಲ. ಆದರೂ ಯಾಕೆ ದೇವರು ಕೊಡ್ತಾ ಇಲ್ಲ ಅಂತ ನಾವು ಯೋಚಿಸುತ್ತೇವೆ. ನೀವು ಕಾರಣ ಅರ್ಥ ಮಾಡಿಕೊಳ್ಳಬೇಕು. ದೇವರು ಕ್ರೂರಿ ಅಲ್ಲ. ಈ ರೀತಿಯ ಆಲೋಚನೆಗಳು ವಿಶ್ವಾಸಿಗಳಲ್ಲಿ ಸಾಮಾನ್ಯವಾಗಿದೆ. ಎಲ್ಲರೂ ಹೃದಯದಲ್ಲಿ ಹಂಗೆ ಯೋಚಿಸುತ್ತಾರೆ, ಸುಮ್ಮನೆ ನಗುತ್ತಾ ಎಲ್ಲರೂ ಓಡಾಡುತ್ತಾರೆ. ಆದರೂ ಇದೇ ಅವರ ಪ್ರಶ್ನೆ, ಯಾಕೆ ದೇವರು ಉತ್ತರ ಮಾಡಲ್ಲ? ದೇವರಿದ್ದಾರಾ? ಸುಮ್ಮನೆ ಅಲ್ಲ ಇದೆಲ್ಲ ಹೇಳುವುದು. ದೇವರಿಗೆ ತುಂಬಾ ಕರುಣೆ ಇದ್ದರೆ ಯಾಕೆ ನನ್ನನ್ನು ಉತ್ತರಿಸುವುದಿಲ್ಲ ಅದೆಲ್ಲ ಅವರು ಒಳಗಡೆ ಅನುಮಾನ ಇಟ್ಕೊಂಡು ಚರ್ಚಲ್ಲಿ ಬರ್ತಾರೆ, ಆರಾಧನೆ ಮಾಡುತ್ತಾರೆ, ಎಲ್ಲ ಮಾಡುತ್ತಾರೆ, ಅಲ್ಲವೇ? ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ದೇವರು ಕ್ರೂರಿಯಲ್ಲ. ದೇವರ ತತ್ವ ಏನು? ದೇವರ ತತ್ವದ ಪ್ರಕಾರ ಮಾತ್ರ ವರ್ತಿಸುವುದು, ಹಂಗ ಮಾತ್ರ ದೇವರಿಗೆ ವರ್ತಿಸುವುದಕ್ಕಾಗುತ್ತದೆ. ಏಕೆಂದರೆ ನಮಗೆ ಒಂದು ಎದುರಾಳಿ ಇದೆ. ಹಲ್ಲೆಲೂಯ. ಕೀರ್ತನೆಗಳು 66:11 ಕೀರ್ತನಗಾರನು ಬರೆದಿದ್ದಾನೆ, ನನ್ನ ಹೃದಯದಲ್ಲಿ ಅಪರಾಧವನ್ನು ನಾನು ಆಶಿಸಿದರೆ ಕರ್ತನು ನನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ನಾವು ನಮ್ಮ ಪಾಪಗಳನ್ನು ಆಶಿಸಿದರೆ ಅಂದರೆ ಮನರಂಜಿಸಿದರೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸುವುದಿಲ್ಲ. ನಾವು ಹೇಗೆ ನಮ್ಮ ಪಾಪಗಳನ್ನು ಆಶಿಸುವುದು ಅಲ್ಲಂದರೆ ಮನರಂಜಿಸುವುದು? ನಾವು ನಮ್ಮ ಪಾಪಗಳನ್ನು ಜಯಿಸಲು ಗಂಭೀರವಾಗಿ ಪ್ರಾರ್ಥಿಸದಿದ್ದರೆ, ಶ್ರಮಿಸದಿದ್ದರೆ ಅದು ನಮ್ಮ ಪಾಪಗಳನ್ನು ನಾವು ಆಶಿಸುತ್ತೇವೆ, ಅಲ್ಲವೇ? ನಮಗೆ ಏನಾದರೂ ಬೇಕಂದರೆ ನಾವದು ಖಂಡಿತವಾಗಿ ನಾವದು ಪಡೆಯುತ್ತೇವೆ, ಈ ಲೋಕದಿಂದಾದರೂ. ಈಗ ಒಂದು ಬಿರಿಯಾನಿ ತಿನ್ನಬೇಕಂದ್ರೆ ದುಡ್ಡಿಲ್ಲದಿದ್ದರೂ ಎಲ್ಲಿಂದಾದರೂ ಸಾಲ ಮಾಡಿ ನೀವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡ್ತೀರಿ, ಇಲ್ಲಾಂದ್ರೆ ಮನೆಯಲ್ಲಿ ಸಿಗಲ್ಲ ಅಂತ ಗೊತ್ತಿದೆ, ಅಲ್ಲವೇ? ಏನೇ ಆದರೂ ಬೇಕಂದ್ರೆ ತಕ್ಷಣವೇ ನೀವದು ಪಡೆಯುತ್ತೀರಿ, ಬೇಕಂದರೆ. ಮತ್ತೆ ಯಾಕೆ ನಾವು ಪಾಪದಿಂದ ಹೊರಗೆ ಬರಕ್ಕೆ ನಮಗಾಗುವುದಿಲ್ಲ ಹೇಳಿ? ನಮಗೆ ಬೇಡ, ಅಲ್ಲವೇ? ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಹೃದಯದಲ್ಲಿ ನಾವು ಅಪರಾಧವನ್ನು ಆಶಿಸಿದರೆ ವಿ ಆರ್ ಎಂಟರ್ಟೈನಿಂಗ್ ಸಿನ್ ಇನ್ ಅವರ್ ಹಾರ್ಟ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸುವುದಿಲ್ಲ. ದೇವರು ನಮಗೆ ಪ್ರಾಮಿಸ್ ಮಾಡಿರುವುದೆಲ್ಲ ಎಸ್ ಅಂಡ್ ಏಮೆನ್, ಹೌದು ಮತ್ತು ಏಮೆನ್. ದೇವರು ಪ್ರಾಮಿಸಸ್ ಕೊಡುವುದಕ್ಕೆ ದೇವರು ಒಂದು ಮನುಷ್ಯನಲ್ಲ. ದೇವರು ಎಲ್ಲ ನಮಗೂ ಬಂದು ಸೇರುತ್ತದೆ. ಆದರೆ ನಾವು ಹೇಳ್ತೇವೆ, ಅಯ್ಯೋ ಪಿಶಾಚಿ ತಡೆ ಮಾಡಿದೆ, ಎಲ್ಲದಕ್ಕೂ ನಾವು ಪಿಶಾಚಿன்னு ಹೇಳ್ತೇವೆ. ಅವನು ನಮ್ಮ ಮೇಲೆ ಅಧಿಕಾರ ಇರಬೇಕಂದ್ರೆ ನಮ್ಮ ಪಾಪದಿಂದ ಮಾತ್ರ. ದೇವರ ಮಕ್ಕಳು, ನಾವು ದೇವರ ನೀತಿಯಲ್ಲಿ ಬೆಳೆಯುತ್ತಾ ಹೋಗಿದರೆ ಅವನು ನಮಗೆ ಏನು ಮಾಡಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಮತ್ತು ಪಾಪವು ಅದರ ಪರಿಣಾಮಗಳನ್ನು ಹೊಂದಿದೆ. ಗಲಾತ್ಯದವರಿಗೆ 6:7 ನಾವು ಬಿತ್ತುವುದನ್ನೇ ನಾವು ಕೊಯ್ಯಬೇಕು. ನಾವು ರಾಗಿ ಬೀಜಗಳು ಬಿತ್ತಿ ಮತ್ತು ಗೋಧಿಯನ್ನು ಕೊಯ್ಯಕ್ಕಾಗಲ್ಲ. ನಾವು ಪಾಪಗಳಲ್ಲಿ ಬಿತ್ತು ದೇವರೇ ಕ್ಷಮಿಸಿ ಎಂದು ಹೇಳಿದರೆ, ನೀವು ರಾಗಿ ಬೀಜ ನೆಲದಲ್ಲಿ ಬಿತ್ತಿದರೆ ಅಯ್ಯೋ ದೇವರೇ ಕ್ಷಮಿಸಿ ಎಂದು ಹೇಳಿದರೆ ಅಲ್ಲಿಂದ ತೆಗೆಯಬೇಕು. ಅದು ಅಲ್ಲಿ ಇದ್ದರೆ ಏನಾಗುತ್ತದೆ? ಅದಕ್ಕೆ ಫಲ ಕೊಡುತ್ತದೆ, ಅಲ್ಲವೇ? ಅದೇ ತರ ನಮ್ಮ ಪಾಪಗಳು ನಮ್ಮ ಹೃದಯದಿಂದ ತೆಗೆಯಬೇಕು. ಆ ಪಾಪಗಳ ಬೇರು ನಮ್ಮ ಹೃದಯದಲ್ಲಿ ಇದ್ದರೆ ಆ ಫಲಗಳು ಉಂಟಾಗುತ್ತದೆ, ಅಲ್ಲವೇ? ನಿಮ್ಮ ಒಂದೊಂದು ಪಾತ್ರಗಳು ನೀವು ಯೋಚಿಸಿ ದೇವರ ಮಕ್ಕಳೇ. ಕೋಪ ಮಾಡಿ ದೇವರೇ ಕ್ಷಮಿಸಿ, ಅಲ್ಲಾಂದ್ರೆ ಅದು ಮಾಡಿ ದೇವರೇ ಕ್ಷಮಿಸಿ ಹೇಳಿದರೆ ಮತ್ತು ಅದನ್ ಮೇಲೆ ಪ್ರಾರ್ಥನೆ ಮಾಡಿದರೆ ದೇವರು ಕೊಡುವುದಿಲ್ಲ. ಅದಲ್ಲ ದೇವರ ತತ್ವ. ಪಿಶಾಚಿಗೆ ಇದು ಗೊತ್ತು, ಆದರೆ ವಿಶ್ವಾಸಿಗಳಿಗೆ ಅದನ್ ಮೇಲೆ ನಂಬಿಕೆ ಇಲ್ಲ. ಹಲ್ಲೆಲೂಯ. ಮತ್ತು ಧರ್ಮೋಪದೇಶ ಕಾಂಡ 22-29 ನೀವು ಓದಬೇಕು.
ವಿಧವೆ ತನ್ನ ಶತ್ರುವಿನ ವಿರುದ್ಧ ತನ್ನ ಹಕ್ಕನ್ನು ಪಡೆಯುವವರೆಗೂ ಕೇಳುತ್ತಲೇ ಇದ್ದಳು. ನಾವು ಕೂಡ ನಮ್ಮ ಎದುರಾಳಿಯನ್ನು ಜಯಿಸಲು ಪ್ರಾರ್ಥಿಸುತ್ತಲೇ ಇರಬೇಕು. ನಮ್ಮ ಆಶೀರ್ವಾದ ಮತ್ತು ವಿಮೋಚನೆಯನ್ನು ನಿಲ್ಲಿಸುವ ಶತ್ರುವನ್ನು ಜಯಿಸಲು ನಾವು ಪ್ರಾರ್ಥಿಸುತ್ತಲೇ ಇರಬೇಕು. ನಮ್ಮ ಶತ್ರು ಯಾರು? ಪಿಶಾಚಿ, ಹೌದು. ಆದರೆ ನಮ್ಮ ನಿಜವಾದ ಶತ್ರು ನಮ್ಮ ಪಾಪಗಳು. ನಮಗೆ ಪಿಶಾಚಿ ಏನಾದರೂ ಮಾಡಕ್ಕಾಗಿದರೆ ಅದು ನಮ್ಮ ಪಾಪದಿಂದ ಮಾತ್ರ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ವಿ ಶುಡ್ ಬಿ ಪ್ಯೂರ್, ಬ್ಲೇಮ್ಲೆಸ್, ವಿತೌಟ್ ಸ್ಕಾರ್, ವಿತೌಟ್ ಸ್ಪಾಟ್. ಒಂದು ಸ್ಪಾಟ್ ಇದ್ರೂ ಅವನೇನಾದರೂ ಮಾಡೋಕ್ಕಾಗತ್ತೆ. ಇದನ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಹಲ್ಲೆಲೂಯ. ಸೊ ನಮ್ಮ ಶತ್ರುಗಳು ಯಾರು? ಅದು ನಮ್ಮ ಪಾಪಗಳು, ನಮ್ಮ ಎಲ್ಲಾ ಪಾಪಗಳು. ಹೆಮ್ಮೆ, ಅಹಂಕಾರ, ಸ್ವಾರ್ಥ, ಅಸೂಯೆ, ಕ್ಷಮಿಸದಿರುವುದು, ಅಸಹನೆ, ಸೋಮಾರಿತನ ಮತ್ತು ಗೊಂದಲ, ಅನುಮಾನ. ಅನುಮಾನ ಬರ್ತದೆ, ದೇವರಿದ್ದಾರ? ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂದರೆ ದೇವರಿದ್ದಾರ? ಗೊಂದಲ ಬರ್ತದೆ, ಅನುಮಾನ ಬರ್ತದೆ. ಇದೆಲ್ಲ ಪಾಪ. ದೇವರಿಲ್ವಾ? ಹಲ್ಲೆಲೂಯ. ಹಂಗೆ ಪಟ್ಟಿ ಮುಂದುವರಿಯುತ್ತದೆ. ನಾವು ಪಾಪಗಳನ್ನು ಮಾಡಿದರೂ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಏಕೆ ಉತ್ತರಿಸಲು ಸಾಧ್ಯವಿಲ್ಲ ಎಂದು ನಾವು ಯೋಚಿಸುತ್ತೇವೆ. ಅದಕ್ಕೆ ಕಾರಣ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀವೆಷ್ಟೇ 10 ಪ್ರೇಯರ್ ಮಾಡಿದರು ಆವಾಗ ಇವಾಗ ನಮಗೇನೋ ಒಂದು ಸಿಗುತ್ತದೆ. ಆದರೆ ಅದೊಂದು ರೂಢಿಯಲ್ಲ. ಕೆಲವೊಮ್ಮೆ ನಮಗೇನೋ ಒಂದು ಸಿಗುತ್ತದೆ ಅಲ್ಲವೇ? ಈ ಲೋಕದಲ್ಲೂ ಜನರು ಬೇರೆ ಕಡೆ ಹೋಗಿ ಪ್ರಾರ್ಥಿಸಿದರೆ ಅವರಿಗೂ ಸಿಗಲ್ವಾ? ಯೋಚಿಸಿ. ತುಂಬಾ 10 ಅವರು ಪ್ರಾರ್ಥಿಸುತ್ತಾರೆ. ಮತ್ತೆ ಯೇಸು ದೇವರ ಹತ್ರ ಅಲ್ಲ, ಬೇರೆ ದೇವರ ಹತ್ರ ಎಲ್ಲ ಪ್ರಾರ್ಥಿಸುತ್ತಾರೆ. ಅವರು ಟೆಸ್ಟ್ ಮನಿ ಹೇಳಲ್ವಾ? ಮತ್ತೆ ನಮ್ಮ ಟೆಸ್ಟ್ ಮನಿ ಏನು ಡಿಫರೆನ್ಸ್? ಯೋಚಿಸಬೇಕು ದೇವರ ಮಕ್ಕಳೇ. ನೀತಿಯಲ್ಲಿ ನಾವು ಬೆಳೀತಾ ಹೋಗಿದರೆ ನಮಗೆ ಶಾಂತಿ, ಸಮಾಧಾನ ಮತ್ತೆ ಟೆಸ್ಟ್ ಮನಿಗಳಾಗಿ ನಾವು ಜೀವನ ಮಾಡಬಹುದು. ಸೊ ಅದಕ್ಕೆ ಕಾರಣ ಸೇತಾನನು ನಮ್ಮ ಶತ್ರು. ಹಗಲಿರುಳು ದೇವರ ಮುಂದೆ ನಮ್ಮ ಮೇಲೆ ಆರೋಪ ಮಾಡುತ್ತಾನೆ ಮತ್ತು ದೇವರಿಂದ ನಮ್ಮ ಉತ್ತರವನ್ನು ನಿಲ್ಲಿಸುತ್ತಾನೆ. ಅದಕ್ಕೆ ಶಕ್ತಿ ಇದೆ. ನಮ್ಮನ್ನು ಪಾಪ ಮಾಡಿಸಲು ಅವನೆಲ್ಲ ನಮಗೆ ಕೆಟ್ಟದು ಮಾಡುವುದು. ನಾವೇನೇ ಪಾಪ ಮಾಡಿದ್ರು ದೇವರ ಮುಂದೆ ಅವನು ತೋರಿಸುತ್ತಾನೆ. ದೇವರಿಗೆ ಗೊತ್ತಿಲ್ಲ ಅಂತಲ್ಲ, ದೇವರಿಗೆ ನಮಗೆ ಕೊಡಬೇಕು ಅಂತಿದೆ, ಆದರೆ ನಮ್ಮ ಪಾಪಗಳು ತೋರಿಸುತ್ತಾನೆ. ಪ್ರಕಟಣೆ 12:10 ದೇವರ ಮುಂದೆ ಅವನು ಹಗಲಿರುಳು ನಮ್ಮ ಮೇಲೆ ಆರೋಪ ಮಾಡುತ್ತಾನೆ. ನೀವೇನು ತಿಳ್ಕೊಳ್ಳುತ್ತೀರಿ? ಇದೆಲ್ಲ ಸುಮ್ಮನೆ ಬರೆದಿರುವುದ? ಬಿ ಸೀರಿಯಸ್, ಗಂಭೀರವಾಗಿರಿ ದೇವರ ಮಕ್ಕಳೇ. ಈ ವಾಕ್ಯಗಳೆಲ್ಲ ನೀವು ಓದಿ ಮತ್ತು ನೀವು ಗಂಭೀರವಾಗಿರಬೇಕು. ಸೇಟಾನಿಗೆ ನೀವು ದಾರಿ ಕೊಡಬಾರದು. ನಮ್ಮ ಪಾಪಗಳು ನಮಗೆ ಎಷ್ಟು ಕೆಟ್ಟದು ಮಾಡುತ್ತದೆ ಎಂದು ನಾವು ಅರ್ಥ ಮಾಡಿಕೊಂಡು ನಾವು ಆ ಬೀಜ ನಮ್ಮ ಒಳಗೆಯಿಂದ ನಾವು ತೆಗೆಯಬೇಕು. ಬೀಜ ಇದ್ದರೆ ಯಾವಾಗಲೂ ಹಣ್ಣು ಫಲಗಳು ಬಂದೇ ಬರುತ್ತದೆ. ಹಲ್ಲೆಲೂಯ. ಈ ವಿಧವೆ ನ್ಯಾಯಾಧೀಶನ ತನ್ನ ಹಕ್ಕನ್ನು ಪಡೆಯುವವರೆಗೂ ಅವಳು ಬೇಡಿಕೊಂಡಳು. ಹಾಗೆ ನಾವು ನಮ್ಮ ಪಾಪಗಳನ್ನು ಜಯಿಸಲು ದೇವರಿಗೆ ಮೊರೆಯಿಡದ ಹೊರತು ನಮ್ಮ ಪಾಪಗಳನ್ನು ನಿಲ್ಲಿಸುವುದಕ್ಕೆ ನಮಗೆ ಆಗುವುದಿಲ್ಲ. ಅದೇ ಈ ನೀತಿಕತೆಯ ಅರ್ಥ. ನಮ್ಮ ಒಂದೊಂದು ಪಾಪ ಅದರಿಂದ ಹೊರಗೆ ಬರಬೇಕಂದ್ರೆ ನಾವು ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಿರಂತರ ಪ್ರಾರ್ಥನೆ ಬೈಬಲಲ್ಲಿ ಇರುವುದು. ಯಾವಾಗಲೂ ಪ್ರಾರ್ಥನೆ ಮಾಡಿ. ನಮಗೆ ಪ್ರಾರ್ಥನೆ ಶೈಲಿ ಇಲ್ಲದಿದ್ದರೆ ನಮಗೆ ಸ್ವಲ್ಪನೂ ಸೆಲ್ಫ್ ಕಂಟ್ರೋಲ್ ಸಿಗುವುದಿಲ್ಲ. ಒಂದು 5 ನಿಮಿಷ ಪ್ರೇಯರ್ ಮಾಡಿ, ಅಲ್ಲಾಂದ್ರೆ 10 ನಿಮಿಷ ಪ್ರೇಯರ್ ಮಾಡಿ, ಇಲ್ಲಾಂದ್ರೆ ಹಾಫ್ ಆನ್ ಅವರ್, 1 ಗಂಟೆ ಆದರೂ ಪ್ರೇಯರ್ ಮಾಡಿ. ಆಮೇಲೆ ಏನು ಪ್ರೇಯರೇ ಇಲ್ಲ. ನಿಮ್ಮ ಹೃದಯದಲ್ಲಿ ನೀವು ಏನು ಯೋಚಿಸುತ್ತಾ ಇದ್ದೀರಾ? ನಿಮ್ಮ ದುಃಖಗಳು, ಕಷ್ಟಗಳು, ಅದೇ ಯೋಚಿಸುವುದಲ್ಲ. ಹಾಗೆ ಅಲ್ಲ ನಾವು ಇರಬೇಕಾಗಿರೋದು. ದೇವರ ಸೇವೆ ಮಾಡದೆ ಸೇಟನನ್ನು ಜಯಿಸಲು ಸಾಧ್ಯ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ಎಫೆಸ್ಯದವರಿಗೆ 6:15. ಪಿಶಾಚಿಗೆ ಗೊತ್ತು ನಮ್ಮ ಒಬ್ಬೊಬ್ಬರನ್ನು ಕರೆದಿರುವುದು ಎದಕ್ಕೆ? ದೇವರ ಸೇವೆ ಮಾಡುವುದಕ್ಕೆ. ಬರೀ ಪಾಸ್ಟರ್ನ ಅಲ್ಲ,
ಈ ಲೋಕದಲ್ಲಿ ದೇವರ ಸೇವೆ ಯಾರು ಮಾಡಬೇಕು? ತನ್ನ ಮಕ್ಕಳು ಮಾಡಲಿಲ್ಲದಿದ್ದರೆ ಬೇರೆಯವರು ಹೋಗಿ ಮಾಡ್ತಾರಾ? ಇಲ್ಲವಲ್ಲ. ಅದು ಪಿಶಾಚಿಗೆ ಗೊತ್ತು. ನಮ್ಮನ್ನೆಲ್ಲ ಅಭಿಷೇಕ ಮಾಡಿದೆ, ನಮಗೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ ದೇವರು. ಎದಕ್ಕೆ? ದೇವರ ಸೇವೆ ಮಾಡುವುದಕ್ಕೆ. ಇದು ಮಾಡಲಿಲ್ಲದಿದ್ದರೂ ಪಿಶಾಚಿ ನಮ್ಮನ್ನು ಬಿಡುವುದಿಲ್ಲ. ಅವನನ್ನು ಜಯಿಸಬೇಕಂದರೆ ಶೂ ಆಫ್ ಗಾಸ್ಪೆಲ್ ಶುಡ್ ಬಿ ದೇರ್ ಆನ್ ಅವರ್ ಲೆಗ್. ವಿಶ್ವಾಸಿಗಳು ಈ ರೀತಿ ಪ್ರಾರ್ಥಿಸುವುದಿಲ್ಲವಾದ್ದರಿಂದ ಅವರಿಗೆ ತನ್ನ ಪಾಪಗಳ ಮೇಲೆ ಸ್ವಯಂ ನಿಯಂತ್ರಣವಿರುವುದಿಲ್ಲ. ದೇವರ ಸೇವೆ ಮಾಡಲು ಸಾಧ್ಯವಿಲ್ಲ. ದೇವರ ಸೇವೆ ಮಾಡುವುದಕ್ಕೂ ನೀವು ಪ್ರಾರ್ಥಿಸಬೇಕು. ದೇವರೇ ನನ್ನನ್ನು ಉಪಯೋಗಿಸಿ, ಇಲ್ಲದಿದ್ದರೆ ಒಂದು ದಿನಾನು ನಿಮಗೆ ದೇವರ ಸೇವೆ ಮಾಡೋಕ್ಕಾಗಲ್ಲ. ಇದೆಲ್ಲ ಸುಮ್ಮನೆ ದೇವರ ಮಕ್ಕಳೇ ಬರೆದಿರುವುದು. ನಾವು ಬೈಬಲ್ ಓದಬೇಕು, ಅದರ ಪ್ರಕಾರ ಜೀವನ ಮಾಡಬೇಕು. ಇಲ್ಲದಿದ್ದರೆ ಬೈಬಲ್ನ ಅವಶ್ಯಕತೆ ಏನು? ಪ್ರಾರ್ಥಿಸಬೇಕು, ದೇವರೇ ನನ್ನನ್ನು ಉಪಯೋಗಿಸಿ. ನಿಮಗೆಲ್ಲರಿಗೂ ಗೊತ್ತು ಏನೇನು ಉಡುಗೊರೆಗಳು ನಿಮಗೆ ಕೊಟ್ಟಿದೆ ಅಂತ. ಆ ಉಡುಗೊರೆಯಿಂದ ನೀವು ದೇವರಿಗೆ ಸೇವೆ ಮಾಡಬೇಕು. ಇಲ್ಲದಿದ್ದರೆ ಪಿಶಾಚಿ ದೇವರ ಮುಂದೆ ಹೋಗಿ ಹೇಳಿ ನಮಗೆ ತುಂಬಾ ಕೆಟ್ಟದಾಗುತ್ತದೆ. ದೇವರ ಮಕ್ಕಳೇ, ನೀವು ಅರ್ಥ ಮಾಡಿಕೊಳ್ಳಿ. ಯಾಕೆ ನಮ್ಮ ಕಷ್ಟಗಳೆಲ್ಲ ಇನ್ನೂ ಮುಂದುವರಿಯುತ್ತಾ ಇದೆ ಅಂತ ತುಂಬಾ ವಿಶ್ವಾಸಿಗಳು ತಿಳ್ಕೊಳ್ಳುತ್ತಾರೆ. ಆದರೆ ಪಾಸ್ಟರ್ಸ್ ಎಲ್ಲ ಎಷ್ಟು ಹೇಳಿಕೊಟ್ಟಿದ್ರು ಅವರಿಗೆ ನಂಬಿಕೆ ಇಲ್ಲ. ಅವರದೇದಾದ ಒಂದು ನಂಬಿಕೆ ಇಟ್ಟುಕೊಳ್ಳುತ್ತಾರೆ. ಅದೇ ಸಾಕು, ಅಲ್ಲಿ ಸುರಕ್ಷಿತವಾಗಿ ಸ್ವರ್ಗಕ್ಕೆ ಸೇರಬಹುದು ಅಂತ. ಆಗಲ್ಲ ದೇವರ ಮಕ್ಕಳೇ, ನಮಗೆ ಎದುರಾಳಿ ಇದೆ. ಹಲ್ಲೆಲೂಯಾ. ಆದ್ದರಿಂದ ನಾವು ಪಾಪಗಳನ್ನು ಮಾಡುತ್ತಲೇ ಇದ್ದರೆ ದೇವರಿಂದ ನಮ್ಮ ವಾಗ್ದಾನಗಳನ್ನು ನಮಗೆ ಸಿಗುವುದಿಲ್ಲ ಮತ್ತು ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತದೆ. ನಾವು ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುತ್ತೇವೆ. ನಾವು ಪ್ರಾರ್ಥಿಸಿ ದೇವರನ್ನು ನಂಬುತ್ತೇವೆ. ನಮಗೇನಾದರೂ ಸಿಕ್ಕಿದರೇನೆ ಮಾತ್ರ ನಮಗೆ ನಂಬಿಕೆ ಹೆಚ್ಚಾಗುವುದು. ಬೈಬಲಲ್ಲಿ ಬರೆದಿರುವುದು ಎಲ್ಲ ಎಸ್ ಅಂಡ್ ಆಮೆನ್. ಆದರೆ ನಾನು ನಂಬಿಕೆ ಇಟ್ಟು ನಾನು ಪ್ರಾರ್ಥಿಸುತ್ತಾ ಇದ್ದೀನಿ, ಏನೂ ಬರ್ತಾ ಇಲ್ಲ. ಪ್ರಾರ್ಥನೆ ಮಾಡಿ 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 ಸುಸ್ತಾಗಿದ್ದೇನೆ. ಒಂದು ದೇವರ ಸೇವೆ ಮಾಡಲ್ಲ ಇವರಲ್ಲ. ಇಷ್ಟು ಪ್ರಾರ್ಥಿಸುವವರು ಒಂದು ದೇವರ ಸೇವೆ ಮಾಡಲ್ಲ ಇವರಲ್ಲ. ಬೇರೆಯವರಿಗೋಸ್ಕರ ಅವರು ಪ್ರಾರ್ಥಿಸುವುದಿಲ್ಲ, ಪಾಸ್ಟರ್ಗೋಸ್ಕರ ಪ್ರಾರ್ಥಿಸುವುದಿಲ್ಲ, ಸಭೆಗೋಸ್ಕರ ಪ್ರಾರ್ಥಿಸುವುದಿಲ್ಲ. ನಾನು, ನಮ್ಮ ಮಕ್ಕಳು, ನಮ್ಮನೆ ಗಂಭೀರವಾಗಿ ಹೋಗಬೇಕು. ನಾನೇ ದೇವರೇ, ನಾನಿಲ್ಲಿದ್ದೀನಿ ದೇವರೇ, ನೋಡು ದೇವರೇ. ಬೇರೆಯವರಿಗೆಲ್ಲ ಪ್ರಾರ್ಥಿಸುತ್ತೇನೆ. ಪಾಸ್ಟರ್ ಉಪ್ಪಿನಕಾಯಿ ಪ್ರೇಯರ್, ಪಾಸ್ಟರ್ಗೂ ಪ್ರಾರ್ಥಿಸಿ, ಸಭೆಗೂ ಪ್ರಾರ್ಥಿಸಿ, ಉಪ್ಪಿನಕಾಯಿ ಪ್ರೇಯರ್. ತನ್ನ ಮನೆಗೆ ಬೇಕಾದ್ರೆ ಹತ್ತು ದೇವ್ರೆ ಏನಾದ್ರೂ ಮಾಡು ದೇವ್ರೆ, ನನಗೆ ಕಣ್ಣಿಲ್ವಾ, ಕಾಲಿಲ್ವಾ, ಕೈಯಿಲ್ವಾ, ಅಲ್ಲವೇ? ಬೇರೆಯವ್ರಿಗೆ ಇಂಥ ಪ್ರೇಯರೇ ಇಲ್ಲ, ಪಾಸ್ಟರ್ಗಂತೂ ಇಲ್ಲೇ ಇಲ್ಲ. ಪಾಸ್ಟರ್ ದಣದು ಸುಸ್ತಾಗ್ತಾ ಇದ್ದಾಳೆ. ಪಾಸ್ಟರ್ಗೆಲ್ಲ ಪ್ರಾರ್ಥನೆಯೇ ಇಲ್ಲ. ಏನಾಗುತ್ತದೆ ವಿಶ್ವಾಸಿಗಳಿಗೆ? ವರ್ಷ ಹೋಗ್ತಾ ಅವರಿಗೆ ನಂಬಿಕೆ ಇರುವುದಿಲ್ಲ. ಅದಕ್ಕೆ ಯೇಸುದೇವರು ಹೇಳಿದ್ರು ಲೂಕ 18:8 ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನೋ. ಯೇಸುದೇವರು 2ನೇ ಸಾರಿ ಬರ್ತಾ ಇದ್ದಾರೆ. ಆವಾಗ ನಂಬಿಕೆಯನ್ನು ಕಾಣುವೆನೋ. ಚರ್ಚಲ್ಲೆಲ್ಲ ಜನ ಇರ್ತಾರೆ, ಆದರೆ ಸುಮ್ಮನೆ ಕೈ ಕೊಟ್ಟಿ ಹಾಡೋಣ ಸುಮ್ಮನೆ ಹಿಂಗೆ. ವರ್ಷಿಪ್ ಲೀಡರ್ ಏನೋ ಹಾಡುತ್ತಾರೆ, ಇವರು ಹಾಡುತ್ತಾರೆ. ಹದ್ದುಗಳಂತೆ ಮೇಲೆ ಬೇಕಾಗಿರುವುದು, ಅವರಿಗೆ ಶಕ್ತಿ ಇಲ್ಲ. ಯಾಕೆ? ಅರ್ಥವಾಯ್ತಾ ದೇವರ ಮಕ್ಕಳೇ? ಯಾಕೆಂದರೆ ನಾವು ಪ್ರಾರ್ಥಿಸೋದು ಸಿಗ್ತಾ ಇಲ್ಲ. ಅಂದ್ರೆ ಎದಕ್ಕೆ ಬೇಕು ಈ ದೇವರು? ನಾನು ಹೋಗ್ಬಿಡ್ತೀನಿ ಅಂತ ಕೆಲವರು ಹೋಗ್ತಾರೆ ವಿಶ್ವಾಸದಿಂದ, ಕೆಲವರು ಹಂಗೆ ಉಳಿಯುತ್ತಾರೆ, ಸತ್ತವರ ತರ ಉಳಿಯುತ್ತಾರೆ. ಅದಕ್ಕೆ ಯೇಸುದೇವರು ಹೇಳುವರು ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವೆನೋ ಅಂತ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ದೇವರ ಪಾತ್ರದಲ್ಲಿ ಬೆಳೆಯುತ್ತಾ ಹೋಗಿದರೆ ನಮಗೆ ಸಂತೋಷ, ಸಮಾಧಾನ ನಮಗೆ ಉಂಟಾಗುತ್ತದೆ, ನಮಗೆ ಟೆಸ್ಟಿಮನೀಸ್ ಉಂಟಾಗುತ್ತದೆ. ನಂಬಿಕೆಯಲ್ಲಿ ನಾವು ಹೆಚ್ಚಾಗುತ್ತೇವೆ, ದೇವರ ಸೇವೆ ಮಾಡುತ್ತೇವೆ.
ಡೈಲಿ ಎಲ್ಲರೂ ದೇವರ ಸೇವೆ ಮಾಡಬೇಕು. ಬರೀ ಪಾಸ್ಟರ್ ಅಲ್ಲ ದೇವರ ಸೇವೆ ಮಾಡುವುದು, ನೀವೆಲ್ಲರೂ ದೇವರ ಸೇವೆ ಮಾಡಬೇಕು. ಇಲ್ಲದೆಂದರೆ ಪಿಶಾಚಿಯನ್ನು ಜಯಿಸುವುದಕ್ಕೆ ಆಗುವುದಿಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ವಿಮೋಚನ ಕಾಂಡ 17:8-13 ನಾವು ಓದುತ್ತೇವೆ. ಮೋಸೆ ತನ್ನ ಕೈಗಳನ್ನು ಮೇಲೆತ್ತಿ ಪ್ರಾರ್ಥಿಸಿದಾಗ ಎಲ್ಲವೂ ಅಲ್ಲಿ ಚೆನ್ನಾಗಿ ನಡೆಯಿತು. ಆದರೆ ಅವನ ಕೈಯನ್ನು ಹಿಡಿದಿಟ್ಟುಕೊಂಡಾಗ ಸಮಸ್ಯೆಗಳು ಹೆಚ್ಚಾದವು. ಇದು ನಾಯಕರ ಪ್ರಾರ್ಥನೆಗಳ ಮಹತ್ವದ ಬಗ್ಗೆ ಇದು ಕಲಿಸುತ್ತದೆ. ಅರ್ಥ ಮಾಡಿಕೊಳ್ಳಿ ಇಲ್ಲಿ. ಮತ್ತು ದೇವರ ಸೇವೆ ಮಾಡಲು ನಾವು ಸಮುದಾಯವಾಗಿ ನಿಲ್ಲಬೇಕು ಎಂದು ಕಲಿಸುತ್ತದೆ. ಮೋಸಸ್, ಏರನ್ ಅಂಡ್ ಹುರ್. ಮೋಸೆಯನ್ನು ಬೆಂಬಲಿಸಲು ಏರೋನ್ ಮತ್ತು ಹುರ್ ಅಲ್ಲಿ ಇದ್ದರು. ಇವರು 3 ಜನ, ಇದೇ ಒಂದು ಸಮುದಾಯ. ನೀವು ನಾಯಕರನ್ನು ಬೆಂಬಲಿಸಬೇಕು, ಅವರು ನಿಮ್ಮನ್ನು ಬೆಂಬಲಿಸುತ್ತಾರೆ. ಅವರ ಪ್ರಾರ್ಥನೆ ನಿಮಗೆ ಬೇಕು. ದೇವರ ಅವರನ್ನು ನೇಮಿಸಿದ್ದಾರೆ. ದೇವರ ಮಕ್ಕಳೇ, ಅವರ ಪ್ರಾರ್ಥನೆ ವಿಶೇಷವಾಗಿದೆ. ನೇಮಿಸಿದ ಪಾಸ್ಟರ್ಸ್ನ ಪ್ರಾರ್ಥನೆ ವಿಶೇಷವಾಗಿದೆ. ನೋಡಿ, ಮೋಸೆ ತನ್ನ ಕೈ ಮೇಲಕ್ಕೆ ಎತ್ತಿ ಪ್ರಾರ್ಥಿಸಿದಾಗ ಎಲ್ಲ ಚೆನ್ನಾಗಿ ನಡೆಯಿತು. ಅವನು ಸುಸ್ತಾಗುವುದಿಲ್ವಾ? ಕೈ ಸ್ವಲ್ಪ ಹಿಡಿದಿಟ್ಟುಕೊಂಡಾಗ ಕಟ್ಟದಾಗ ಶುರುವಾಗಿದೆ. ನೀವು ಅರ್ಥ ಮಾಡಿಕೊಳ್ಳಬೇಕು ದೇವರ ಮಕ್ಕಳೇ. ಮೋಶೆಯನ್ನು ಬೆಂಬಲಿಸಲು ಏರೋನ ಮತ್ತು ಹುರ್ ಅಲ್ಲಿ ಇದ್ರು. ಅವರ ಸಹಾಯವಿಲ್ಲದೆ ಅವನು ಇಸ್ರೇಲಿಯರಿಗಾಗಿ ನಿರಂತರವಾಗಿ ಪ್ರಾರ್ಥಿಸಲು ಸಾಧ್ಯವಿಲ್ಲ. ಇದೇ ಪಾಸ್ಟರ್ ಅಂಡ್ ಸಭೆಯ ರಿಲೇಷನ್, ಸಂಬಂಧ. ನಿಮಗೆ ಪಾಸ್ಟರ್ ಬೇಕು, ನಿಮ್ಮ ಸಹಾಯ ಪಾಸ್ಟರ್ಗೆ ಬೇಕು, ಪ್ರಾರ್ಥನೆ ಬೇಕು, ಪ್ರೀತಿ ಬೇಕು. ಪಾಸ್ಟರ್ ದಣಿದು ಹೋಗಬಾರದು. ನಿಮಗೆ ತಿಳುವಳಿಕೆ ಇರಬೇಕು. ಪಾಸ್ಟರ್ನ ನಾನು ದಣಿಸಬಾರದು, ಪಾಸ್ಟರ್ನ ನಾನು ದುಃಖಿಸಬಾರದು. ಅದು ನನಗೆ ಒಳ್ಳೆಯದಲ್ಲ ಅಂತ ಇಬ್ರಿಯರಿಗೆ 13:17 ಬರೆದಿದೆ ಅಲ್ಲವೇ? ನೀವು ಪಾಸ್ಟರ್ಸ್ನನ್ನು ದಣಿಸಬಾರದು, ಅವರಿಗೆ ಕಷ್ಟ ಕೊಡಬಾರದು. ಅವರು ಯಾವಾಗಲೂ ನಿಮಗೋಸ್ಕರ ಪ್ರಾರ್ಥಿಸಬೇಕಾಗಿರುವರು. ಅವರನ್ನು ಪ್ರೋತ್ಸಾಹಿಸಬೇಕು, ಬೆಂಬಲಿಸಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯ. ಕೊಲೋಸ್ಯದವರಿಗೆ 1:9-11 ನಾವು ಓದುತ್ತೇವೆ. ಪೌಲನು ತನ್ನ ಜನರ ತಿಳುವಳಿಕೆಗಾಗಿ ಮತ್ತು ಅವರ ವಿಧೇಯ ಜೀವನವನ್ನು ನಡೆಸುವಂತೆ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದಾನೆಂದು ಬರೆದಿದೆ. ಅವರು ನಿರಂತರವಾಗಿ ಪ್ರಾರ್ಥಿಸಬೇಕು. ನಿಮಗೆ ತಿಳುವಳಿಕೆ ಉಂಟಾಗಬೇಕು, ನೀವು ದೇವರ ದಾರಿಯಲ್ಲಿ ನಡೆಯಬೇಕು. ಇದೇ ಒಂದು ಪಾಸ್ಟರ್ನ ಕೆಲಸ. ದೇವರ ದಾರಿಯಲ್ಲಿ ನಡೆದು ವಿಧೇಯರಾಗಿ ಜೀವನ ಮಾಡಿದರೆ ನಿಮಗೆಲ್ಲ ಒಳ್ಳೆಯದಾಗುವುದಿಲ್ಲ. ಇದು ಪ್ರಾರ್ಥಿಸುವುದಕ್ಕೆ ನೀವು ಕೊಡಬೇಕು ಪಾಸ್ಟರ್ನ ಶಕ್ತಿ. ಒಂದು ಸಭೆ ಪಾಸ್ಟರ್ಗೆ ಶಕ್ತಿ ಕೊಡಲಿಲ್ಲದಿದ್ದರೆ ಒಂದು ಪಾಸ್ಟರ್ಗೆ ನಿಲ್ಲಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ಇದು ನೀವು ಹೋಗಿ ಓದಬೇಕು. ವಿಮೋಚನ ಕಾಂಡ 17:8-13. ಚರ್ಚ್ಗೆ ಪಾತ್ರಿಗಳ ನಿರಂತರ ಪ್ರಾರ್ಥನೆಗಳು ಬೇಕಾಗುತ್ತದೆ. ಮತ್ತು ನೀವು ಏರೋನ ಮತ್ತು ಹುರ್ನಂತೆ ಪಾತ್ರಿಯನ್ನು ಪ್ರಾರ್ಥನೆ ಮತ್ತು ಪ್ರೀತಿಯಲ್ಲಿ ಬೆಂಬಲಿಸಬೇಕು. ನಿಮಗಾಗಿ ಮತ್ತು ಅನೇಕರಿಗಾಗಿ ಅವರ ಸೇವೆಗೋಸ್ಕರ, ಅವರ ಸೇವೆ ಮುಂದುವರಿಸಲು. ಇದು ದೇವರಿಗೆ ನಿಮ್ಮ ಸೇವೆಯಾಗಿದೆ. ನಿಮ್ಮ ಪಾಸ್ಟರ್ನ ಬೆಂಬಲಿಸುವುದು ದೇವರಿಗೆ ನಿಮ್ಮ ಸೇವೆಯಾಗಿದೆ. ಅವರಿಲ್ಲದಿದ್ದರೆ ನೀವಿಲ್ಲ. ಅರ್ಥ ಮಾಡಿಕೊಳ್ಳಿ. ನೀವು ತಿಳ್ಕೊಳ್ಳುವವರಲ್ಲ ಪಾಸ್ಟರ್ಸು. ನಿಮಗೂ ಗೊತ್ತಿಲ್ಲ. ಅವರ ಡ್ಯೂಟಿ ಅವರಿಗೂ ಗೊತ್ತು. ಅವರದು ಮಾಡುತ್ತಾ ಇರ್ತಾರೆ. ಎಷ್ಟು ಅತ್ತಾದರೂ ಅವರು ಹಾರ್ಡ್ ವರ್ಕ್ ಮಾಡಿ ಅವರು ಮಾಡುತ್ತಾ ಇರ್ತಾರೆ. ನೀವು ಕಟ್ಟದು ಮಾಡಿದ್ರು ನಿಮ್ಮನ್ನು ಪ್ರೀತಿಸಬೇಕು. ಎಷ್ಟು ಕಷ್ಟ ಅಲ್ಲವೇ? ಅವರು ದೇವರ ದಾರಿಯಲ್ಲಿ ನಡೆಯಬೇಕು. ಅವರಿಗೆ ಕಷ್ಟ ಇಲ್ಲ. ಅದಕ್ಕೆ ಇಬ್ರಿಯರಿಗೆ 13:17 ಹೇಳಿದೆ, ಅವರನ್ನು ದುಃಖಿಸಬಾರದು ಅಂತ. ನಿಮಗೆ ಒಳ್ಳೆಯದಲ್ಲ, ಇಟ್ ಇಸ್ ನಾಟ್ ಪ್ರಾಫಿಟಬಲ್ ಫಾರ್ ಯು. ಆದರೆ ಅನರ್ಥ ನಿಮಗೇನಾದರೂ ಅನ್ಪ್ರಾಫಿಟಬಲ್ ಆಗೇ ಆಗುತ್ತದೆ ಅಂತ. ಸೊ ಹಿಂಗೆ ನಾವು ಒಟ್ಟಿಗೆ ನಿಲ್ಲಬೇಕು. ಆದರೆ ಮಾತ್ರ ಪಾಸ್ಟರ್ಗೆ ಸೇವೆ ಮಾಡಕ್ಕಾಗತ್ತೆ, ನಿಮಗೂ ಸೇವೆ ಮಾಡಕ್ಕಾಗತ್ತೆ. ಇಲ್ಲ ಅಂದರೆ ನೀವು ಪಾಸ್ಟರ್ನ ಸಪೋರ್ಟ್ ಮಾಡಿದರೆ ಖಂಡಿತ ನಿಮಗೂ ಸೇವೆ ಮಾಡಕ್ಕಾಗತ್ತೆ. ನೀವು ಪಾಸ್ಟರ್ನ ಸಪೋರ್ಟ್ ಮಾಡಲಿಲ್ಲದಿದ್ದರೆ
ನಿಮಗೆ ಸೇವೆನೇ ಮಾಡೋಕ್ಕಾಗುವುದಿಲ್ಲ. ನಿಮ್ಮ ಒಬ್ಬರಿಗೆ ಸೇವೆ ಮಾಡೋಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ, ಮೋಸಸ್ ಮತ್ತು ಏರನ್ ಅಂಡ್ ಹುರ್ ನಾವು ಸಮುದಾಯವಾಗಿ ದೇವರ ಸೇವೆ ಮಾಡಬೇಕು ಅಂತ ನಮಗೆ ಕಳಿಸುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಇಲ್ಲದಿದ್ದರೆ ಪಿಶಾಜಿ ಬರೀ ಕ್ರಿಶ್ಚಿಯನ್ ಅವರಿಗೆ ಅಲ್ಲಿರುವುದು. ಈ ಲೋಕದಲ್ಲೆಲ್ಲ ಪಿಶಾಜಿ ಇದ್ದಾನೆ. ಏನು ಯೇಸುದೇವರು ಹೇಳಿದ್ರು? ಪಿಶಾಜಿ ಯಾರು ಅಂದ್ರೆ ಈ ಲೋಕದ ಅಧಿಪತಿ, ಮತ್ತು ಈ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿತ್ತಿದೆ. ಬರೀ ಪಿಶಾಜಿ ಬರುವುದು ವಿಶ್ವಾಸಿಗಳು ಮಾತ್ರ ಇಲ್ಲ, ನಮಗೂ ಮಾತ್ರ ಅವನೆದುರೇ ನಿಲ್ಲಕ್ಕೆ ಆಗುತ್ತದೆ, ಬೇರೆ ಯಾರಿಗೂ ಆಗಲ್ಲ. ನನಗೆ ತುಂಬಾ ದೇವರ ಉಪಸ್ಥಿತಿ ಇಲ್ಲಿ ಅನುಭವಿಸ್ತಾ ಇದ್ದೀನಿ. ದೇವರ ಮಕ್ಕಳೇ, ನಿಮ್ಮ ವಿಶ್ವಾಸ ಜೀವನ ಯು ಶುಡ್ ನಾಟ್ ಟೇಕ್ ಇಟ್ ಕೇರ್ಲೆಸ್ಲಿ. ಎಷ್ಟು ವರ್ಷ ಆಯ್ತು, ನಾನು ಯಾವಾಗಲೂ ಹೇಳುವ ಪ್ರಶ್ನೆ ಇದು, ಎಷ್ಟು ವರ್ಷ ಆಯ್ತು ನೀವು ದೇವರ ಕಡೆ ಬಂದ ಮೇಲೆ, ಜ್ಞಾನ ಸ್ನಾನ ತಕ್ಕೊಂಡ ಮೇಲೆ ಎಷ್ಟು ವರ್ಷ ಆಯ್ತು? ಪಿಶಾಜಿಗೆ ನೀವು ಎಷ್ಟೊಂದು ಅಧಿಕಾರ ಕೊಟ್ಟಿದ್ದೀರಿ, ಅವನೆಷ್ಟೊಂದು ಖುಷಿಯಾಗಿದೆ. ನೀವು ಪಾಸ್ಟರ್ನ ಬೆಂಬಲಿಸುತ್ತೀರಾ, ಚರ್ಚನ್ನು ಬೆಂಬಲಿಸುತ್ತಾ ಇದ್ದೀರಾ. ಒಂದು ಉಪ್ಪಿನಕಾಯಿ ತರ ಪಾಸ್ಟರ್ಗೆ ಪ್ರೇಯರ್ ಮಾಡುವುದಲ್ಲ ನಾನು ಹೇಳೋದು. ನೀವು ಅರ್ಥ ಮಾಡಿಕೋಬೇಕು, ಒಂದು ಪಾಸ್ಟರ್ ಏನು ಮಾಡ್ತಾ ಇದ್ದಾರೆ, ಅದು ಹೃದಯದಿಂದ ಅವರನ್ನು ಬೆಂಬಲಿಸುವುದು. ಆದರೇನೆ ಮಾತ್ರ ಆ ಒಟ್ಟಿಗೆ ನಿಲ್ಲುವುದು. ಪಾಸ್ಟರ್ಗೆ ಅದು ಫೀಲ್ ಆಗುತ್ತದೆ ಅಲ್ಲವೇ? ಒಬ್ರು ನಿಮ್ಮನ್ನು ಪ್ರೀತಿಸಿದರೆ ಫೀಲ್ ಆಗಲ್ಲ, ಅದೇ ತರ ಪಾಸ್ಟರ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ಅದಕ್ಕೆ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿರಂತರವಾಗಿ ಪ್ರಾರ್ಥಿಸಿ ದೇವರ ಮಕ್ಕಳೇ. ನಿಮ್ಮ ಪಾಪಗಳನ್ನು ಜಯಿಸುವುದಕ್ಕೆ ನಿಮಗೆ ನಿರಂತರವಾಗಿ ಪ್ರಾರ್ಥನೆ ಇಲ್ಲದಿದ್ದರೆ ನಿಮಗೆ ಜಯಿಸುವುದಕ್ಕಾಗುವುದಿಲ್ಲ. ಹಲ್ಲೆಲೂಯ. ನೀವು ನಿಮ್ಮ ನಂಬಿಕೆಯನ್ನು ಖಂಡಿತ ನೀವು ಕಳೆದುಕೊಳ್ಳುತ್ತೀರಿ. ಇವತ್ತಿನ ನಾನು ಏನು ಅರ್ಥ ಕೊಟ್ಟಿದೆಯೋ ಅದರ ಪ್ರಕಾರ ಈ ನೀತಿಕಥೆಯನ್ನು ಓದಿ ನೀವು ಅರ್ಥ ಮಾಡಿಕೊಳ್ಳಿ. ಯೇಸು ದೇವರು ಹೇಳುತ್ತಾ ಇದ್ದಾರೆ, ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಈಗಲೇ ನಿಮಗೆ ಗೊತ್ತು ನಿಮಗೆ ಎಷ್ಟೊಂದು ನಂಬಿಕೆ ಇದೆ ಅಂತ. ಸೋರು ಹೋಗ್ತಾ ಇದೆಯಲ್ಲ, ನಾವು ನಂಬಿಕೆಯಲ್ಲಿ ಮುಂದೆ ಮುಂದೆ ಹೋಗಬೇಕು, ಹದ್ದುಗಳಂತೆ ಹೋಗಬೇಕು. ವಿಶ್ವಾಸಿಗಳನ್ನು ನೋಡಿದರೆ ನಂಬಿಕೆನೇ ಇಲ್ಲ. ಹೌದಾ? ಭಯ ನಂಬಿಕೆ ಅಲ್ಲ, ಭಯ ನಂಬಿಕೆ ಅಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಕೆಟ್ಟದು ಬರ್ತದೆ, ಆದರೆ ನಮಗೇನು ಆಗಲ್ಲ, ಅದೇ ನಂಬಿಕೆ. ಅಲ್ಲ ಅಂದ್ರೆ ಏನಾದರೂ ಕೆಟ್ಟದು ಬಂದ್ರೆ ಆ ಭಯದಲ್ಲಿ ಇದ್ರೆ ನಂಬಿಕೆ ಅಲ್ಲ. ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.